ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೊಂದು ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಹಾಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇದೇ ಅಮ್ಮ ಬ್ರಾಹ್ಮಿನ್ಸ್ ಕೆಫೆ. ಇದು ಕುಮಾರ ಪಾರ್ಕ್ ವೆಸ್ಟ್ ನ ಶೇಷಾದ್ರಿಪುರಂನ ನೆಹರು ನಗರದ ಹತ್ತಿರ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ಇಲ್ಲಿ ತಟ್ಟೆ ಇಡ್ಲಿ, ಗುಂಡಿಡ್ಲಿ, ರವಾ ಇಡ್ಲಿ, ದೋಸಾ, ಪರೋಟ, ಚಪಾತಿ, ಕೇಸರಿ ಬಾತು, ಉಪ್ಪಿಟ್ಟು, ಶಾವಿಗೆ ಬಾತು, ಹೀಗೆ ಸುಮಾರು ತಿಂಡಿ ತಿನಿಸುಗಳು ಸಿಗ್ತವೆ. ಇಲ್ಲಿ ಸಿಗುವಂಥ ತಿಂಡಿ ತಿನಿಸುಗಳು ಎಲ್ಲವೂ ಕೂಡ ತುಂಬನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ. ನಾವು ದೋಸೆ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ತುಂಬನೇ ಗರಿಯಾಗಿ ಸಖತ್ತಾಗಿತ್ತು. ಹಾಗೆ ತಟ್ಟೆ ಇಡ್ಲಿ ಟೇಸ್ಟ್ ಮಾಡಿದ್ವಿ, ಸಖತ್ತು ಸಾಫ್ಟಾಗಿತ್ತು ಫ್ರೆಂಡ್ಸ್. ಆ ಚಟ್ನಿ ಹಾಗೆ ಆ ಪಲ್ಯ ಸೂಪರ್ ಆಗಿತ್ತು. ಹಾಗೆ ಕೆಲವು ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಜಿಲೇಬಿ, ಬಾದುಷಾಹ, ಜಾಮೂನು, ಮೈಸೂರು ಪಾಕು, ಈ ಥರ ಸ್ವೀಟ್ಸ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಈಗ ಇಡ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ಇಡ್ಲಿ ಮಾಡೋದನ್ನು ನೋಡ್ಕೊಂಬರೋಣ. ಇದು ತಟ್ಟೆ ಇಡ್ಲಿ ನೋಡಿ ಫ್ರೆಂಡ್ಸ್. ಇಡ್ಲಿಗೆ ಹಾಕ್ತಾ ಇದ್ದಾರೆ, ನೋಡೋಣ. ಫ್ರೆಂಡ್ಸ್, ನಾವು ಇಡ್ಲಿ ಟೇಸ್ಟ್ ಮಾಡಿದ್ವಿ, ಸಖತ್ತು ಸಾಫ್ಟ್ ಆಗಿತ್ತು ಫ್ರೆಂಡ್ಸ್. ಇಡ್ಲಿ ಹಾಗೂ ಅದ್ರ ಜೊತೆ ಉದ್ದಿನ ವಡ ಹಾಗೆ ಮಸಾಲೆ ವಡ ಟೇಸ್ಟ್ ಮಾಡಿದ್ವಿ, ಸೂಪರ್ ಆಗಿತ್ತು. ನೀವು ಬಂದಾಗ ಈ ಕಡೆ ಇಡ್ಲಿ ವಡ ತಗೊಂಡು ಟೇಸ್ಟ್ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಮಂಗಳೂರು ಬನ್ಸ್ ನೋಡಿ ಫ್ರೆಂಡ್ಸ್. ನೋಡಿ, ಇಡ್ಲಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ಲ ಫ್ರೆಂಡ್ಸ್. ಇಡ್ಲಿ ಸಖತ್ತು ಸಾಫ್ಟಾಗಿ ಸೂಪರ್ ಆಗಿರುತ್ತೆ. ಫ್ರೆಂಡ್ಸ್, ಈಗ ಪೂರಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ನೋಡಿ ಎಷ್ಟು ಚೆನ್ನಾಗಿ ಕರಿತಾ ಇದಾರಲ್ವಾ ಪೂರಿನ. ನೋಡಿ ಫ್ರೆಂಡ್ಸ್, ಸೂಪರ್ ಆಗಿದೆ ಅಲ್ಲ. ಫ್ರೆಂಡ್ಸ್, ಈಗ ದೋಸೆ ಮಾಡ್ತಾರೆ, ಬನ್ನಿ ನೋಡ್ಕೊಂಬರೋಣ. ನಾವು ಇಲ್ಲಿ ಬೆಣ್ಣೆ ಮಸಾಲ ದೋಸೆ ತಗೊಂಡ್ವಿ, ಸೂಪರ್ ಆಗಿತ್ತು ಫ್ರೆಂಡ್ಸ್, ಸಖತ್ತು ಟೇಸ್ಟಿ ಆಗಿತ್ತು. ಇಲ್ಲಿ ಸೆಟ್ ದೋಸೆ, ಮಸಾಲೆ ದೋಸೆ, ಓಪನ್ ಬೆಣ್ಣೆ ದೋಸೆ, ಹೀಗೆ ನಾನಾ ರೀತಿಯ ದೋಸೆಗಳು ಸಿಗ್ತವೆ. ಎಲ್ಲ ದೋಸೆಗಳು ಕೂಡ ಸೂಪರಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ದೋಸೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಗೆಳೆಯರೆ, ಇಲ್ಲಿ ದೋಸೆಗಳಿಗೆ ನೋಡಿ ನಂದಿನಿ ತುಪ್ಪವನ್ನು ಹಾಕ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಣ್ಣೆ ಎಲ್ಲ ಹಾಕೋದಿಲ್ಲ, ನಂದಿನಿ ತುಪ್ಪವನ್ನೇ ಬಳಸ್ತಾರೆ. ನಂದಿನಿ ತುಪ್ಪ ಹಾಗೂ ನಂದಿನಿ ಬೆಣ್ಣೆಯನ್ನು ಉಪಯೋಗಿಸ್ತಾರೆ.
ಸಖತ್ ಸೂಪರ್ ಆಗಿರುತ್ತೆ. ನೋಡಿ ಆಲೂಗೆಡ್ಡೆ ಪಲ್ಯ ಹಾಕ್ತಾ ಇದ್ದಾರೆ. ಕೆಂಪು ಚಟ್ನಿ ಬೆಳೆದು ಆಲೂಗೆಡ್ಡೆ ಪಲ್ಯ ಹಾಕಿ ದೋಸೆ ಮಾಡ್ತಾ ಇದ್ದಾರೆ. ನೋಡಿ ಮತ್ತೊಂದು ರೌಂಡು ತುಪ್ಪ ಹಾಕ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ದೋಸೆ. ಹಾಗೆ ಫ್ರೆಂಡ್ಸ್, ನಿಮಗೆ ದೋಸೆಗಳಲ್ಲಿ ಯಾವ ದೋಸೆ ತುಂಬ ಇಷ್ಟ ಆಗುತ್ತೆ, ನೀವು ತುಂಬ ಇಷ್ಟಪಟ್ಟು ತಿನ್ನುವ ದೋಸೆ ಯಾವುದು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಾರ್ಸಲ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪಾರ್ಸಲ್ ಕೂಡ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ನೋಡಿ, ಸಿಲ್ವರ್ ಫಾಯಿಲ್ ಹಾಳೆಯಲ್ಲಿ ಸುತ್ತಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಈಗ ಉದ್ದಿನ ವಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. ಉದ್ದಿನ ವಡ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಸಖತ್ತು ಕ್ರಿಸ್ಪಿಯಾಗಿ ಸೂಪರ್ ಆಗಿತ್ತು ಫ್ರೆಂಡ್ಸ್. ಫಸ್ಟ್ ಒಂದು ರೌಂಡು ಅರ್ಧ ಬರ್ಧ ಬೇಯಿಸ್ಕೊಂಡ್ಬಿಡ್ತಾರೆ. ಮತ್ತೆ ಇನ್ನೊಂದು ಸ್ವಲ್ಪ ಮತ್ತೆ ಹೊಸ್ದಾಗಿ ವಡಗಳು ಹಾಕ್ತಾರೆ. ಅದು ಹಾಕಿದಾದ್ಮೇಲೆ ಅದು ಅರ್ಧ ಬರ್ಧ ಬೆಂದಾದ್ಮೇಲೆ ಎರಡೂ ಒಟ್ಟಿಗೆ ಹಾಕ್ಬಿಟ್ಟು ಮತ್ತೆ ಫುಲ್ ಫೈನಲ್ ಆಗಿ ಬೇಯಿಸ್ಕೊಳ್ತಾರೆ ಫ್ರೆಂಡ್ಸ್. ಆಗ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ನೋಡಿ, ಎರಡು ಸರಿ ಮಾಡಿದ್ದು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಯಾವ್ದಾದ್ರು ಬೆಂದಿರೋದನ್ನೆಲ್ಲ ನೋಡಿ ಈ ತರ ತೆಗಿತಾ ಇರಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್. ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಇನ್ನ ಟೇಸ್ಟ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಈಗ ಮತ್ತೆ ಸ್ವಲ್ಪ ದೋಸೆ ಮಾಡ್ತಾರೆ ಫ್ರೆಂಡ್ಸ್, ನೋಡ್ಕೊಂಬರೋಣ. ಇಲ್ಲಿನ ದೋಸೆಗಳು ತುಂಬ ಟೇಸ್ಟಿಯಾಗಿರೋದ್ರಿಂದ ತುಂಬ ಆರ್ಡರ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ದೋಸೆ ಹಾಕ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಬೆಣ್ಣೆ ಹಾಕ್ತಾ ಇದೆ ನೋಡಿ, ನಂದಿನಿ ಬೆಣ್ಣೆ. ನೋಡಿ, ಬಿಳಿಗಿದ್ದ ದೋಸೆ ಯಾವ ರೀತಿ ಕಲರ್ ಬಂತು ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿದ್ದಾರೆ ಅಲ್ಲ, ಅದ್ರ ಮೇಲೆ ಬೆಣ್ಣೆ ಹಾಕಿದ್ದಾರೆ.
ಏನು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ ಏನು ಸಖತ್ತಾಗಿ ಫೋಲ್ಡ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್, ಸೂಪರ್ ಅಲ್ಲ? ನೋಡಿ ಅದ್ರ ಮೇಲೆ ಬೆಣ್ಣೆ, ಬೆಣ್ಣೆ ಮಸಾಲ ದೋಸೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ಅಡಿಕೆ ಪಟ್ಟೆ ಯೂಸ್ ಮಾಡ್ತಾರೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಪಾರ್ಸಲ್ ಕೂಡ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಉತ್ತಮವಾದ ಪ್ಲಾಸ್ಟಿಕ್ ಕಂಟೈನರಲ್ಲಿ ಯೂಸ್ ಮಾಡಿಕೊಂಡು ಮಾಡಿಕೊಡ್ತಾರೆ. ಹಾಗೆ ಸಿಲ್ವರ್ ಫಾಯಿಲ್ ಬಾಕ್ಸ್ನ ಯೂಸ್ ಮಾಡ್ತಾರೆ ಪಾರ್ಸಲ್ಗೆ. ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇಲ್ಲಿ ಕಸ್ಟಮರ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದಿಂಗ್ ರೆಡ್ಡಿ ಅಂತೇಳಿ. ಓಕೆ ಸರ್, ನಾವು ಬಿಜಾಪುರದಿಂದ ಬಂದಿರೋದು. ಓಕೆ. ನಾವು ಇಲ್ಲಿ ಬೆಂಗಳೂರಿಗೆ ನಮ್ದು ಏನಾದ್ರು ಕೆಲಸ ಇರ್ತಾವಲ್ಲ, ಯಾವ್ದು ಆಫೀಸ್ ಕೆಲಸ, ಆಮೇಲೆ ಏನೇನು ಕೆಲಸ ಇದ್ದಾಗ ನಾವು ಇಲ್ಲೇ ಅಂದ್ರೆ ಶೇಷಾದ್ರಿಪುರಂ ಲಾ ಕಾಲೇಜ್ ಬಿಟ್ಟು ನಾವು ರೂಮ್ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ಹೊಯ್ಸಳದಲ್ಲಿ ರೂಮ್ ಮಾಡ್ತೀವಿ. ಇಲ್ಲಿ ಅಮ್ಮ ಬ್ರಾಹ್ಮಿನ್ಸ್ ಕೆಫೆ ಅಂತ ಚೆನ್ನಾಗಿದೆ, ಚೆನ್ನಾಗಿ ಒಳ್ಳೆ ತಿಂಡಿ ಎಲ್ಲಾ ತರ ಸಿಗುತ್ತೆ. ಈ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಸಿಗುತ್ತೆ, ಈ ಕಡೆ ದಕ್ಷಿಣ ಕರ್ನಾಟಕ ಸ್ಟೈಲ್ ಅಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟಿ ಫುಡ್, ಅವ್ರ ಎರಡ್ ಮಾತಿಲ್ಲ, ಬಂದ್ ಟೇಸ್ಟ್ ಮಾಡ್ಬೋದು. ಟೀ ಇದೆ, ಕಾಫಿ ಇದೆ, ಆಮೇಲೆ ಬೆಣ್ಣೆ ದೋಸೆ ಎಲ್ಲ ಏನ್ ಬೇಕು ಎಲ್ಲಾ ತರದ ತಿಂಡಿ ತಿನಿಸು ಇಲ್ಲಿದೆ. ಹಾ ಸರ್. ಏನ್ ಟೇಸ್ಟ್ ಮಾಡಿದ್ರಿ ಸರ್ ನೀವು? ಸರ್ ಇವತ್ತು ನಾನು ತಟ್ಟೆ ಇಡ್ಲಿ ಟೇಸ್ಟ್ ಮಾಡಿದೆ. ಇಲ್ಲಿ ನಮ್ ಬ್ರದರ್ ಇದಾರೆ, ಅವರು ಶಾವಿಗೆ ಬಾತು ಟೇಸ್ಟ್ ಮಾಡಿದೆ. ಆಮೇಲೆ ಇದಿತ್ತು, ಜಾಮೂನ್ ಇತ್ತು, ಅದನ್ನು ಟೇಸ್ಟ್ ಮಾಡಿದೆ. ಇವಾಗ ಟೀ ಕುಡಿತಾ ಇದೀವಿ. ಹೇಗಿತ್ತು ಸರ್ ಟೇಸ್ಟ್? ಟೇಸ್ಟ್ ಬಹಳ ತುಂಬಾ ಚೆನ್ನಾಗಿದೆ, ಸಕ್ಕತ್ ಟೇಸ್ಟ್. ಈ 5 ಸ್ಟಾರ್ ಹೋಟೆಲ್ ಅಲ್ಲಿ ಸಿಗದೇ ಇರುವಂತ ಟೇಸ್ಟ್ ಇಲ್ಲಿ ಸಿಗುತ್ತೆ. ತುಂಬಾ ಏನ್ ಇಷ್ಟ ಆಗುತ್ತೆ ಇಲ್ಲಿ ಸರ್? ಇಲ್ಲಿ ನಮ್ಗೆ ತುಂಬಾ ಇಷ್ಟ ಆಗೋದಪ್ಪ ತಟ್ಟೆ ಇಡ್ಲಿ. ಯಾಕಂದ್ರೆ ನಮ್ಮ ಉತ್ತರ ಕನ್ನಡದ ತಟ್ಟೆ ಇಡ್ಲಿ ಈ ತರ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಬಾರಿ ಸ್ಮೂತ್ ಸಾಫ್ಟ್ ಇರುತ್ತೆ ಇಡ್ಲಿ. ನಮ್ಮಲ್ಲಿ ಹೆಂಗಿರುತ್ತಪ್ಪ ಅಂದ್ರೆ ಅದು ಬಹಳ ಹಾರ್ಡ್ ಇರುತ್ತೆ. ಅದೇನೋ ಗೊತ್ತಿಲ್ಲ, ಇವ್ರದ್ದು ಬಹಳ ಚೆನ್ನಾಗಿದೆ. ಹಾ ಸರ್. ರೆಗ್ಯುಲರ್ ಬರ್ತಾ ಇರ್ತೀವಿ ಸರ್? ಈಗ ಸರ್ ಬೆಂಗಳೂರು ಬಂದಾಗ ನಾವು ಇಲ್ಲಿ ಅಂದ್ರೆ ಇವಾಗ ಮಂತ್ ಅಲ್ಲಿ 2-3 ಸಾರಿ ಬರ್ತಿರ್ತೀವಿ. ನಮ್ದು ಎಲ್ಲ ಆಫೀಸ್ ಕೆಲಸ ಇರ್ತವೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಕೆಲಸ ಇರ್ತವೆ. ಇವರು ನಮ್ ಬ್ರದರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಅವತ್ತು ಬರ್ತಾ ಇರ್ತೀವಿ, ಮಂತ್ ಅಲ್ಲಿ 1 ಸಾರಿ 2 ಸಾರಿ ಬರ್ತಿರ್ತೀವಿ. ಬಂದಾಗ ಇಲ್ಲಿ 1 ಸಾರಿ ಟಿಫನ್ ಮಾಡಿ ನಾವು ಮುಂದೆ ಹೋಗೋದು. ಬೆಳಿಗ್ಗೆ ನಾವು ಒಂದ್ ಟಿಫನ್ ಮಾಡೋದಿಲ್ಲಿ. ನಾವು ಪ್ರತಿ ಸಾರಿ ಬಂದಾಗ 1 ಸಾರಿ ಟಿಫನ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಈ ಟೇಸ್ಟ್ ನಮ್ಗೆ ಇದು ಮಾಡಕ್ಕಾಗಲ್ಲ. ಕಾಫಿ ಹೇಗಿದೆ ಸರ್? ಬಹಳ ಸಖತ್ತಾಗಿದೆ ಸರ್. ಏನು ಕಾಪಿ ಡೇ ಸಿದ್ಧಾರ್ಥ ಅವರು ಕಾಪಿ ಡೇ ಇದು ಮಾಡಿದ್ರಲ್ಲ, ಅವ್ರ ತರಾನೇ ಟೇಸ್ಟ್ ಕೊಡ್ತಾ ಇದ್ರಿ ಇವ್ರು. ಹಾ ಸರ್. ಅದನ್ನ ಕಾಪಿ ಡೇ ಅವರು ಬ್ರ್ಯಾಂಡ್ ಮಾಡಿ ಹೋದ್ರು. ಇವರೆಲ್ಲ ಇಂತ ಜನರೇನಾದ್ರೂ ಉಳಿಸ್ಕೊಂಡು ಹೋಗ್ತಾ ಇದಾರೆ. ಹಾ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ತಮ್ಮ ಹೆಸರು ಸರ್? ನನ್ನ ಹೆಸರು ವೆಂಕಟೇಶ್ ಮೂರ್ತಿ ಅಂತ ಹೇಳಿ. ಸರ್ ಏನ್ ತಗೊಂಡಿದ್ದೀರಾ? ನಾನಿಲ್ಲಿ ಪೂರಿ ತಗೊಂಡಿದ್ದೀನಿ, ನಮ್ಮ ಮಿಸೆಸ್ ಪೊಂಗಲ್ ತಗೊಂಡಿದ್ದಾರೆ. ಓಕೆ. ಇಲ್ಲಿ ಬಂದು ನಾವು ಈ ಏರಿಯಾ ಎಲ್ಲ ಬಂದಾಗೆಲ್ಲ ಇಲ್ಲಿ ಬಂದು ನಾವೊಂದು ಟಿಫನ್ ಮಾಡ್ಕೊಂಡು ಹೋಗ್ತೀವಿ. ನನ್ನ ಪ್ರಕಾರ ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿದೆ, ಅಂಡ್ ದೆನ್ ರೇಟ್ಸ್ ಆರ್ ಮೋರ್ ರೀಸನಬಲ್ ವೆನ್ ಕಂಪೇರ್ ಟು ಅದರ್. ಚೆನ್ನಾಗಿದೆ. ಸೊ ಯಾರು ಬಂದ್ರು ಕೂಡ ಒನ್ಸ್ ದೇ ಕ್ಯಾನ್ ಕಮ್. ಒಂದ್ಸತಿ ಬಂದವರು ಪದೇ ಪದೇ ಪುನಃ ಬರ್ಬೇಕಂತ ಅನ್ಸುತ್ತೆ. ಸೊ ಆ ಕ್ವಾಲಿಟಿ ಇದನ್ನ ಮೇಂಟೈನ್ ಮಾಡ್ತಾರೆ. ಪದಾರ್ಥಗಳು ಶುದ್ಧವಾಗಿ ಚೆನ್ನಾಗಿರುತ್ತೆ. ಏನ್ ತುಂಬಾ ಇಷ್ಟ ಆಗುತ್ತೆ ಸರ್ ನಿಮಗೆ? ಸರ್ ಇಷ್ಟ ಅಂತಂದ್ರೆ ಊಟ ತಿಂಡಿ ಅವ್ರವ್ರ ಇಷ್ಟ. ಬಟ್ ಬೇಸಿಕಲಿ ನಾನ್ ಆಯಿಲಿ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಇಡ್ಲಿಗೆ ಇದಕ್ಕೆ ಹೋಗ್ತದೆ. ಸೊ ಆ ಇಡ್ಲಿ ಬಂದು ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಬಂದು ಯಾವಾಗಲೂ ಇಡ್ಲಿಗೆ ಇರುತ್ತೆ. ಅಂಡ್ ದೆನ್ ಅದರ್ ಐಟಮ್ಸ್. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್ ಇಲ್ಲಿ? ಈ ಏರಿಯಾ ಬಂದಾಗ ಸರ್ ಒಂದ್ ತಿಂಗಳು ಒಂದ್ಸತಿ ಈ ಕಡೆ ಬರ್ಬೇಕಾದ ಕೆಲಸ ಇರುತ್ತೆ. ಬಂದಾಗ ಡೆಫಿನೆಟ್ಲಿ ನಾವೊಂದು ವಿಸಿಟ್ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಮೋಸ್ಟ್ ವೆಲ್ಕಮ್.
ಫ್ರೆಂಡ್ಸ್, ಇಲ್ಲಿ ಮತ್ತೊಬ್ರು ಕಸ್ಟಮರ್ಸ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮ್ಮ ಹೆಸರು? ಕಿರಣ್ ಅಂತ ಸರ್. ಏನು ತೊಗೊಂಡ್ರಿ? ಸರ್ ನಾನು ಬನ್ಸು ಮತ್ತು ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ. ಓಕೆ. ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 5 to 6 years ಇಂದ ಬರ್ತಾ ಇದ್ದೀನಿ. ಇಲ್ಲಿ ಮಸಾಲೆ ದೋಸೆ ಆಗಲಿ, ಇಡ್ಲಿ ಆಗಲಿ, ಶಾವಿಗೆ ಉಪ್ಪಿಟ್ಟು ಆಗಲಿ, ಇಲ್ಲ ಕೇಸರಿ ಬಾತ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸರ್ ಇಲ್ಲಿ. ಓಕೆ. ಮತ್ತೆ ಕ್ವಾಂಟಿಟಿ ಆಗಲಿ ಮತ್ತು ಇದು ಹೈಜೀನ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡ್ಕೊಡ್ತಾರೆ ಇಲ್ಲ ಅಮ್ಮಸ್ ಕೆಫೆ. ಓಕೆ. ಏನು ಇಷ್ಟ ಆಗುತ್ತೆ ಸರ್ ಇಲ್ಲಿ ತುಂಬ? ಸರ್ ನಾವು ಮೋಸ್ಟ್ಲಿ ತಟ್ಟೆ ಇಡ್ಲಿ ಜಾಸ್ತಿ ಮತ್ತು ಅದ್ರ ಮೇಲೆ ಮಸಾಲೆ ದೋಸೆ ಸರ್ ತುಂಬಾನೇ ಫೇವ್ರೇಟ್. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾಂ ಸರ್, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರ್ತಾನೆ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ. ನಮ್ಮ ಹೆಸರು? ಶಂಭುಲಿಂಗ ಅಂತ. ಏನು ತಗೊಂಡ್ರು ಸರ್? ಸರ್ ತಟ್ಟೆ ಇಡ್ಲಿ ಬಂದು ತಗೊಂಡ್ವಿ. ಓಕೆ. ಇಲ್ಲಿ ನಾನು ಒಂದು 2 ವರ್ಷದಿಂದ ಬರ್ತಾ ಇರ್ತೀನಿ. ಓಕೆ. ತುಂಬಾ ಚೆನ್ನಾಗಿದೆ ಸರ್, ತಿನ್ನಕ್ಕೆ ಟೆಸ್ಟ್ ಇದೆ. ಯಾವಾಗ ನೋಡಿದ್ರು ಫುಲ್ ಜನ ರೇಸ್ ಇರ್ತಾರೆ ಇಲ್ಲಿ. ಅಷ್ಟೇ ಸರ್, ಚೆನ್ನಾಗಿದೆ ಸರ್. ಏನು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ತಟ್ಟೆ ಇಡ್ಲಿ ಸರ್ ನನಗಂತ. ತಟ್ಟೆ ಇಡ್ಲಿ ರೆಗ್ಯುಲರ್ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಅಮ್ಮ ಬ್ರಾಹ್ಮಿನ್ಸ್ ಕೆಫೆಯ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಶ್ಯಾಮ್ ಭಟ್ ಅಂತ. ಸರ್, ಎಷ್ಟು ವರ್ಷ ನಡೆಸ್ತಾ ಇದ್ದೀರಾ? 9 ವರ್ಷ ಮಾಡ್ತಾ ಇದ್ದೀನಿ. ಓಕೆ. ಏನು ವಿಶೇಷ ಸರ್ ನಿಮ್ಮ ಹೋಟೆಲ್? ಇಲ್ಲ, ಎಲ್ಲ ತಿಂಡಿನೇ ವಿಶೇಷ ಮಾತ್ರ. ಓಕೆ. ಇಡ್ಲಿ ಯಾವ್ದು ಸಾಂಬಾರು ಯಾವ್ದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅದೇ ವಿಶೇಷ. ಓಕೆ. ತುಂಬಾ ಸ್ಪೆಷಲ್ ಅಂತ ಹೇಳಿದ್ರೆ ಅಂದ್ರೆ ಬೆಣ್ಣೆ ದೋಸೆ, ಪುಡಿ ದೋಸೆ, ಇಡ್ಲಿ, ಬೆಲ್ಲದ ಕೇಸರಿ ಬಾತ್ ಮಾಡ್ತೀವಿ ಸಂಜೆ, ಶಾವಿಗೆ ಬಾತ್ ಎಲ್ಲ ವಿಶೇಷ. ಆಮೇಲೆ ಹಯಗ್ರೀವ್ ಅಂತ ಗುರುವಾರ ಮಾಡ್ತೀವಿ. ಓಕೆ. ಬನ್ಸ್ ಮಾಡ್ತೀವಿ, ಮಂಗಳೂರು ಬಜ್ಜಿ, ಬೇರೆ ಏನೇನು ಸಿಗುತ್ತೆ? ಬೇರೆ ಮತ್ತೆಲ್ಲ ಮಾಮೂಲಿ ಐಟಮ್ ಇರುತ್ತೆ, ಅದು ಯಾವ್ದು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಸರ್? ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ? ಕಸ್ಟಮರ್ ಚೆನ್ನಾಗಿದ್ದಾರೆ, ನಮ್ಗೆಲ್ಲ ಪರ್ಮನೆಂಟ್ ಕಸ್ಟಮರ್. ಒಂದು 190 ಭಾಗ ಅವರೇ ದಿನ ಬರೋರೆ. ಶನಿವಾರ ಭಾನುವಾರೆಲ್ಲ ಸ್ವಲ್ಪ ಹೊರಗಡೆ ಬರ್ತಾರೆ ಜನ ಎಲ್ಲ. ಓಕೆ, ಥ್ಯಾಂಕ್ ಯು ಸರ್. ಟೈಮಿಂಗ್ಸ್ 7:30 ಬೆಳಿಗ್ಗೆ 7:30 ರಾತ್ರಿ 9:00. ಓಕೆ. ಎಲ್ಲ ದಿವಸ ಇರುತ್ತೆ? ಎಲ್ಲ ದಿವಸ ಇರುತ್ತೆ. ರಜೆ ಏನಿಲ್ಲ? ರಜೆ ಏನಿಲ್ಲ, ಹುಡುಗರಿಗೆಲ್ಲ ಒಂದು ದಿವಸ ರಜೆ ಕೊಡ್ತೀವಿ ವಾರದಲ್ಲಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.